ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡಾಂಬೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಈ ವರ್ಷದ ಗೋಲ್ ಏನಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಆರೋಗ್ಯದ ಕಡೆ ಸಂಪೂರ್ಣವಾಗಿ ಗಮನ ಹರಿಸೋದು ಅಂತ ಹೇಳ್ಬಿಟ್ಟು. ಸೊ ಅದರ ಮಾಹಿತಿಯಲ್ಲಿ ಹೆಚ್ಚಿನದಾಗಿ ಕೊಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೇಳಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಗಾದೆ ಮಾತಿದೆ, ಆರೋಗ್ಯವೇ ಮಹಾಭಾಗ್ಯ ಅಂತ. ಬಟ್ ಇತ್ತೀಚಿನ ದಿನಗಳನ್ನ ನೋಡ್ತಾ ಇದ್ರೆ ಆರೋಗ್ಯವೇ ಮಹಾರೋಗ ಆಗ್ಬಿಟ್ಟಿದೆಯಾ ಅಂತ ಅನಿಸುತ್ತೆ. ನಾವು ಕೆಲಸ ದುಡಿಮೆ ಅಂತ ಬಿದ್ದು ಆರೋಗ್ಯಕ್ಕೆ ಗಮನ ಕೊಡೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ ನಾವು ಅನಿಸುತ್ತೆ. ಸೊ ನಾವು ದುಡಿಯೋದು ಯಾರಿಗೋಸ್ಕರ? ನಮ್ಮ ಕುಟುಂಬಕ್ಕೋಸ್ಕರ ಅಲ್ವಾ? ನಾವು ಆರೋಗ್ಯನ ಕಳ್ಕೊಂಡು ದುಡಿಬೇಕು ಅನ್ನೋದೇನು? ಆರೋಗ್ಯನ ಇಟ್ಕೊಂಡ್ರೆ ನೀವು ಎಷ್ಟು ಬೇಕಾದ್ರೂ ದುಡಿಬೋದು. ಆರೋಗ್ಯ ಕಳ್ಕೊಂಡ್ಮೇಲೆ ನೀವು ದುಡ್ದಿರೋ ಅಷ್ಟು ದುಡ್ಡು ಹಾಕಿದ್ರು ಕೆಲವು ಟೈಮ್ ಆರೋಗ್ಯ ನಮ್ಮ ಕೈಯಲ್ಲಿ ಇರಲ್ಲ. ಸೊ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನೇ ನಂಬ್ಕೊಂಡಿರೋ ಕುಟುಂಬದ ಗತಿ ಏನು ಅನ್ನೋದನ್ನ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗುತ್ತೆ. ಸೊ ಆರೋಗ್ಯವೊಂದನ್ನು ಚೆನ್ನಾಗಿ ಉಳಿಸ್ಕೊಳ್ಳಿ. ಈಗಿನ ಜೀವನ ಶೈಲಿ ಆಗಿರ್ಬೋದು, ಒಂದು ಫುಡ್ ಹ್ಯಾಬಿಟ್ಸ್, ಆಹಾರ ಪದ್ಧತಿ ಅಂತ ಏನು ಹೇಳ್ತಾರೋ ಅದಾಗಿರ್ಬೋದು, ತುಂಬಾ ವ್ಯತ್ಯಾಸಗಳಿದೆ. ಸೊ ಸರಿಯಾದ ಸಮಯಕ್ಕೆ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಸೊ ಇದೆಲ್ಲ ನಮ್ಮ ಒಂದು ಹೆಲ್ತ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ನಾವು ಹೆಚ್ಚಿನದಾಗಿ ಮೊಬೈಲಲ್ಲಿ ಸಮಯ ಕಳೀತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಇದು ನಾನು ಮಾಡ್ತೀನಿ, ನಂದು ಇದೇ ಮಿಸ್ಟೇಕು. ಬಟ್ ಈ ವರ್ಷದಿಂದ ಅದನ್ನು ತುಂಬ ಕಂಟ್ರೋಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಮೊಬೈಲ್ಗೆ ಕೊಡೋದ್ರಲ್ಲಿ 10-15 ನಿಮಿಷ ಸಮಯನ ನಿಮಗೋಸ್ಕರ ಕೊಟ್ಕೊಳ್ಳಿ. ಬೆಳಗ್ಗೆ ಎದ್ದು ಒಂದು ವ್ಯಾಯಾಮ ಮಾಡೋದಾಗಿರ್ಬೋದು, ಅಥವಾ ವಾಕ್ ಮಾಡೋದಾಗಿರ್ಬೋದು, ಅಥವಾ ಒಂದು 5 ನಿಮಿಷ ಪ್ರಾಣಾಯಾಮ ಮಾಡೋದಾಗಿರ್ಬೋದು. ಸೊ ಈ ಥರ ಏನಾದರೂ ಮನುಷ್ಯನಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು. ನಿಜವಾಗ್ಲೂ ನಾವು ಅದನ್ನು ಮಾಡಿದಾಗ ಮಾತ್ರ ಏನಾದರೂ ಆರೋಗ್ಯದಲ್ಲಿ ಒಂದು ಒಳ್ಳೆಯ ವ್ಯತ್ಯಾಸಗಳು ಕಂಡುಬರುತ್ತೆ. ನೀವೇ ಅದನ್ನು ಆಲೋಚನೆ ಮಾಡಿ, ನನಗೇನು ಹೇಳ್ತಾ ಇದ್ದೀನೋ ಇದು ಸರಿ ಇದೆಯಾ ಇಲ್ಲ ಅನ್ನೋದನ್ನ ನೀವು ಒಂದು ಥಿಂಕ್ ಮಾಡಿ. ನಿಮ್ಮ ಲೈಫ್ ಸ್ಟೈಲ್ಗೆ ಹೇಗೆ ಮೂವ್ ಆಗ್ತಿದೆ, ಇವ್ರು ಹೇಳೋ ಥರನೇ ಆಗ್ತಿದೆಯಾ ಅನ್ನೋದನ್ನ ಒಂದು ಥಿಂಕ್ ಮಾಡಿ. ನಾವು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಪ್ರತಿದಿನ ಎಷ್ಟೋ ಇನ್ಸಿಡೆಂಟ್ಸ್ನ ನೋಡ್ತೀವಿ. ನಮ್ಮ ಕಣ್ಮುಂದೆ ಡೆತ್ ಕೂಡ ಆಗಿರ್ತಾರೆ. ಸೊ ಆರೋಗ್ಯ ಅನ್ನೋದು ಕೊನೆ ಒಂದು ಸ್ಟೇಜಿಗೆ ಹೋದಾಗ ಡಾಕ್ಟರ್ಗಳು ಕೂಡ ಕೈ ಚೆಲ್ಲಿ ನಿಲ್ಲಬೇಕಾಗುತ್ತೆ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಆಮೇಲೆ ಸುಮ್ಮನೆ ಯಾರನ್ನೋ ದೂರಿದ್ರೆ ಬರಲ್ಲ. ಅಯ್ಯೋ ಅವ್ರು ನಮಗೆ ಉಳಿಸ್ಕೊಡ್ಬೋದಿತ್ತು, ಅಲ್ಲಿ ಆಗ ಮಾಡ್ಬೋದಿತ್ತು, ಈಗ ಮಾಡ್ಬೋದಿತ್ತು ಅಂತ ನಾವು ಅಂದ್ಕೊತೀವಿ. ಆ ಮೂಮೆಂಟಲ್ಲಿ ಅದು ಎಲ್ಲರಿಗೂ ಅನಿಸೋದು ಸಹಜ, ಏನೂ ಮಾಡೋಕ್ಕಾಗಲ್ಲ. ಬಟ್ ಕೊನೆ ಒಂದು ಹಂತಕ್ಕೆ ಹೋದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ ಮೊದಲೇ ನಾವು ಒಂದು ಸ್ವಲ್ಪ ನಮಗೋಸ್ಕರ ಟೈಮ್ ಕೊಟ್ಟು ಒಂದು ನಮ್ಮದು ಫುಡ್ ಸ್ಟೈಲು, ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಳೋಣ. ಅತಿ ಹೆಚ್ಚು ಆರೋಗ್ಯಕರ ಆಹಾರಗಳನ್ನು ಬಳಸೋಣ. ಸೊಪ್ಪು, ತರಕಾರಿ, ಮೊಳಕೆ ಕಾಳು ಈ ಥರದ್ದನ್ನು. ಸೊ ನನ್ನ ಒಂದು ಈ ಮಾಹಿತಿ ಸರಿ ಅನಿಸಿದ್ರೆ, ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.